ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಶತಾಯಗತಾಯ ಮಾದಕ ವಸ್ತುಗಳ ಸರಬರಾಜು ಏನಿದೆ ಅದನ್ನು ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನೋಡಿ, 18 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾ ಸಾಗಾಟ ಪ್ರಕರಣದ ತನಿಖೆಯನ್ನ ಮಹಾಲಕ್ಷ್ಮಿ ಲೇಔಟ್ ಠಾಣೆಯ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ಬ್ಯಾಂಕಾಕ್ನಿಂದ ಹೈಡ್ರೋ ಗಾಂಜಾವನ್ನು ಆರೋಪಿಗಳು ತರ್ತಾ ಇದ್ರಂತೆ. ಹೈ ಸೆಕ್ಯೂರಿಟಿ ಇರುವಂತಹ ಫ್ಲೈಟು ಏರ್ಪೋರ್ಟ್ನಲ್ಲಿಯೇ ಕಣ್ತಪ್ಪಿಸಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಇತ್ತು. ಬಂಧಿತರು ದೊಡ್ಡ ಡ್ರಗ್ಸ್ ಸಾಗಾಟದ ಸಿಂಡಿಕೇಟ್ ಮೆಂಬರ್ಗಳ ಅನ್ನುವಂತಹ ಪ್ರಶ್ನೆ ಇದೆ. ಹೈಡ್ರೋ ಗಾಂಜಾವನ್ನು ಆರೋಪಿಗಳು ಎಲ್ಲಿಗೆ ತಲುಪಿಸ್ತಾ ಇದ್ರು ಅನ್ನೋದರ ಬಗ್ಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಅದಷ್ಟೇ ಅಲ್ಲದೆ ಹೈಡ್ರೋ ಗಾಂಜಾ ಸಾಗಾಟದಲ್ಲಿ ವಿಮಾನ ಸಿಬ್ಬಂದಿಗಳೇನಾದರೂ ಭಾಗಿಯಾಗಿದ್ರಾ, ಏರ್ಪೋರ್ಟ್ನ ಭದ್ರತಾ ಸಿಬ್ಬಂದಿ ಮಾಫಿಯಾದಲ್ಲಿ ಕೈ ಜೋಡಿಸಿದ್ದಾರಾ, ಈ ಬಗ್ಗೆ ಪಿನ್ ಟು ಪಿನ್ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಬಂಧಿತ ದಂಪತಿ ಸೈಫುದ್ದೀನ್ನು ಮತ್ತು ಸಾರಾ ಸಿಮ್ರನ್ ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಫ್ಲೈಟ್ನಲ್ಲಿಯೇ ಹೈಡ್ರೋ ಗಾಂಜಾ ತಂದಿರೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕೊರಿಯರ್ಸ್ಗಳಾಗಿ ಅಕ್ರಮ ಕೆಲಸ ಮಾಡ್ತಾ ಇದ್ದದ್ದನ್ನು ಒಪ್ಕೊಂಡಿದ್ದಾರೆ. ಇನ್ನು ಇಬ್ಬರ ಪಾಸ್ಪೋರ್ಟ್ ಪರಿಶೀಲನೆ ಮಾಡ್ತಾ ಇರುವಂತಹ ಪೊಲೀಸರು ಬಂಧಿತ ದಂಪತಿ ಎಷ್ಟು ಬಾರಿ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ, ಯಾವ್ಯಾವ ದೇಶದಿಂದ ಯಾವ್ಯಾವ ದೇಶಕ್ಕೆ ಓಡಾಡಿದ್ದಾರೆ, ಇವ್ರ ಜೊತೆಗೆ ಯಾರ್ಯಾರು ಏರ್ಪೋರ್ಟ್ನಲ್ಲಿರೋರು, ಬೇರೆ ಬೇರೆ ಕಡೆ ಇರೋರು ಕೈ ಜೋಡಿಸಿದ್ದಾರೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕುವ ಮೂಲಕ ಈ ಜಾಲವನ್ನು ಭೇದಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ.